ಕೆಆರ್ಎಸ್ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗಿರುವ ಪರಿಣಾಮ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗಿದೆ ಅಂತೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಸಿಡಿದಿದ್ದಕ್ಕೆ ಕಾರಣನೇ ಕಾವೇರಿ ಜಲಾನಯನದಲ್ಲಿ ನೀರೇ ಇಲ್ಲ ಅಂತ. ಬಟ್ ಈಗ ಆ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಕೆಆರ್ಎಸ್ ಡ್ಯಾಂಗೆ ಹರಿದು ಬಂದಿದೆ ಅಪಾರ ಪ್ರಮಾಣದ ನೀರು. 35,000 ಕ್ಯೂಸೆಕ್ಗೆ ಏರಿಕೆ ಆಗಿದೆ ಅಂತೆ. ಡ್ಯಾಂನ ನೀರಿನ ಮಟ್ಟ ಸದ್ಯಕ್ಕೆ 100 ಅಡಿ ದಾಟಿಬಿಟ್ಟಿದೆ. ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಕಳೆದ 4-5 ದಿನಗಳಿಂದ 9 ಅಡಿ ನೀರು ಸಂಗ್ರಹ ಆಗಿದೆ. ಕೆಆರ್ಎಸ್ ಜಲಾಶಯದ ಕೇವಲ ಭರ್ತಿಗೆ 24 ಅಡಿ ಮಾತ್ರ ಬಾಕಿ ಉಳ್ಕೊಂಡಿದೆ. ಇದೇ ರೀತಿ ಒಳಹರಿವು ಬಂದ್ರೆ 15 ದಿನಗಳಲ್ಲಿ ಡ್ಯಾಮ್ ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ನೀರಿನ ಮಟ್ಟ 100 ಅಡಿಯ ಗಡಿ ದಾಟಿರೋದಕ್ಕೆ ರೈತರಲ್ಲಿ ಸಹಜವಾಗಿ ಸಂತಸ ಮನೆ ಮಾಡಿದೆ. ಹಂಗಾದ್ರೆ ಕೆಆರ್ಎಸ್ ಜಲಾಶಯದ ಸದ್ಯ ವಾಸ್ತವ ಪರಿಸ್ಥಿತಿ ಏನು? ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಆರಂಗಿ ಜಲಾಶಯ ಈಗಾಗಲೇ ಕೂಡ ಭರ್ತಿಯಾಗಿದ್ದು ಅಲ್ಲಿಂದಲೂ ಕೂಡ ಸಾಕಷ್ಟು ಪ್ರಮಾಣದ ನೀರನ್ನು ಕೂಡ ಈಗ ಕಾವೇರಿ ನದಿಗೆ ಹರಿಯಬಿಡಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯಕ್ಕೂ ಕೂಡ ಈಗ ಸಾಕಷ್ಟು ಪ್ರಮಾಣದ ಹೊಳಹರಿವು ಬರ್ತಾ ಇರುವಂಥದ್ದು. ಕೆಆರ್ಎಸ್ ಜಲಾಶಯಕ್ಕೆ ಸದ್ಯಕ್ಕೆ 35,000 ಕ್ಯೂಸೆಕ್ಸ್ ಹೆಚ್ಚು ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಕೂಡ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಈಗಾಗಲೇ ಕೂಡ 100 ಅಡಿ ದಾಟಿರುವಂಥದ್ದು. ಏನೀಗ ಜಲಾಶಯದಲ್ಲಿ 100 ಅಡಿ ನೀರು ಇರುವಂಥದ್ದು. ಸದ್ಯಕ್ಕೆ ನಾನೀಗ ಕೆಆರ್ಎಸ್ ಜಲಾಶಯದ ಇನ್ನಿನ ಪ್ರದೇಶದಲ್ಲಿದ್ದೀನಿ, ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏನೀಗ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ 100 ಅಡಿ ದಾಟಿರುವಂಥದ್ದು. ಏನು ಕಳೆದ ಒಂದು ವಾರದ ಹಿಂದಷ್ಟೇ ಕೂಡ ಈ ಒಂದು ಜಲಾಶಯದಲ್ಲಿ 91 ಅಡಿಯಷ್ಟು ಮಾತ್ರ ನೀರಿನ ಪ್ರಮಾಣ ಇತ್ತು. ಇದರ ನಡುವೆ ಕೂಡ CWRA ಮತ್ತು CWMA ಎರಡೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿದ್ರು. ಇದರಿಂದಾಗಿ ಮಂಡ್ಯ ಜಿಲ್ಲೆಯ ಸೇರಿದಂತೆ ರಾಜ್ಯಾದ್ಯಂತ ಈ ಒಂದು ಕಾವೇರಿ ಕಿಚ್ಚು ಬುಗಿಲೆದಿತ್ತು. ಸದ್ಯಕ್ಕೆ ಏನೀಗ ವರುಣದೇವ ಕೃಪೆ ತೋರುವ ಕಾರಣದಿಂದಾಗಿ ಕೊಡಗಿನಲ್ಲಿ ಒಂದು ಸಾಕಷ್ಟು ಪ್ರಮಾಣದ ಮಳೆ ಆಗ್ತಿದೆ. ಹಾಗಾಗಿ ಕೂಡ ಕೆಆರ್ಎಸ್ ಜಲಾಶಯಕ್ಕೆ ಸಾಕಷ್ಟು ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇದೆ. ಸದ್ಯಕ್ಕೆ ನೀರು ಬರ್ತಿರುವಂತಹ ಹೊಳಹರಿವಿನ ಪ್ರಮಾಣ 35,000 ಕ್ಯೂಸೆಕ್ಸ್ ಇದ್ದು ಇದು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದ್ದು, ಇದೇ ರೀತಿ ನೀರಿನ ಪ್ರಮಾಣ ಬಂದದ್ದೇ ಆದರೆ ಕೆಆರ್ಎಸ್ ಜಲಾಶಯ ಇನ್ನು 15 ದಿನಗಳಲ್ಲಿ ಭರ್ತಿಯಾಗುವಂಥ ವಿಶ್ವಾಸ ಇರುವಂಥದ್ದು. ಯಾಕೆಂದರೆ 124.80 ಗರಿಷ್ಠ ಅಡಿ ಎತ್ತರದ ಈ ಒಂದು ಜಲಾಶಯದಲ್ಲಿ ಸದ್ಯಕ್ಕೆ 100 ಅಡಿ ಇರುವಂಥದ್ದು. ಇನ್ನು 24 ಅಡಿಯಷ್ಟೇ ಈ ಜಲಾಶಯ ತುಂಬಲಿಕ್ಕೆ ಬೇಕಾಗಿರುವಂಥ ನೀರಿನ ಪ್ರಮಾಣ. ಇದೇ ರೀತಿಯಾಗಿ ಮಳೆಯಾಗಿ ಕಾವೇರಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದೆ ಆದರೆ ಕೆಆರ್ಎಸ್ ಜಲಾಶಯವು ಕೂಡ ಭರ್ತಿಯಾಗಿ ಏನು ಸದ್ಯಕ್ಕೆ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಇರುವಂಥ ಒಂದು ಕಾವೇರಿ ಸಮಸ್ಯೆ ಶಾಂತವಾಗುವಂಥ ಎಲ್ಲ ಲಕ್ಷಣಗಳಿದೆ. ಜೊತೆಗೆ ಈ ಒಂದು ಕೆಆರ್ಎಸ್ ಜಲಾಶಯ ತಡವಾಗಿ ಆದರೂ ಕೂಡ ಭರ್ತಿಯಾಗ್ತಿರುವಂಥದ್ದು ರಾಜ್ಯದ ಮತ್ತು ಜಿಲ್ಲೆಯ ರೈತರಲ್ಲಿ ಒಂದು ರೀತಿ ಸಂತಸವನ್ನು ತಂದಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್, ಗ್ಯಾರಂಟಿ ನ್ಯೂಸ್.